ಸುಮಾರು ಜನ ಹೊಸ ಹುಡುಗರು ಸಿನಿಮಾ ಮಾಡ್ತಾ ಇದ್ದಾರೆ, ನಿರ್ದೇಶನ ಮಾಡ್ತಾ ಇದ್ದಾರೆ, ನಿರ್ಮಾಪಕರು ಬರ್ತಾ ಇದ್ದಾರೆ, ನಟರು ಬರ್ತಾ ಇದ್ದಾರೆ, ಎಲ್ರಿಗೂ ಒಂದು ಒಳ್ಳೆಯ ಅವಕಾಶ. ಆದರೆ ಚಿಕ್ಕ ಸಿನಿಮಾಗಳು ದೊಡ್ಡ ಸುದ್ದಿ ಆಗಬೇಕಾದ್ರೆ ಸುಮ್ಮನೆ ನನ್ನ ಅನುಭವದ ಮಾತು ಹೇಳ್ತೀನಿ. ನಮ್ಮ ನೆಲದ, ನಮ್ಮ ಭಾಷೆ ಒಂದೇ ಅಲ್ಲ, ಭಾಷೆ ನಮ್ಮ ಕನ್ನಡ ಭಾಷೆಯ ನಮ್ಮ ನೆಲದ ಸಿನಿಮಾಗಳೇ ಆಗಬೇಕು. ಆವಾಗಲೇ ಜನಗಳನ್ನ ಸೆಳೆಯೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಇಷ್ಟೆಲ್ಲ ಮೀಡಿಯಾ ಇದ್ರೂ ಯಾಕೆ ಜನಗಳು ನಮ್ಮ ಸಿನಿಮಾಗೆ ಬರ್ತಾ ಇಲ್ಲ ಅಂತ ಒಂದು ದೊಡ್ಡ ಎಲ್ಲ ಕಡೆ ಒಂದು ಅಭಿಪ್ರಾಯ ಇದೆ, ಗೊತ್ತಿಲ್ಲ. ನಮಗೆ ನಾವೇ ಉತ್ತರ ಕಂಡುಹಿಡ್ಕೋಬೇಕು. ನಮ್ಮ ಪತ್ರಿಕಾ ಮಿತ್ರರನ್ನು ಬಹಳಷ್ಟು ಕೇಳ್ತಾ ಇರ್ತೀನಿ, ಸುದ್ದಿಗಳು ಹಾಕ್ತೀರಾ, ಈ ಪ್ರಶ್ನೆ ಕೇಳಿ. ಏಕೆಂದರೆ ಸುಮಾರು ಸಿನಿಮಾಗಳ ಪತ್ರಿಕಾಗೋಷ್ಠಿಗೆ ಹೋಗಿ ಪ್ರೆಸ್ ಮೀಟಲ್ಲಿ ಎಲ್ಲ ಮಾತಾಡ್ತಲೇ ಇರ್ತೀರ, ಕೇಳ್ತಲೇ ಇರ್ತೀರ. ಖಂಡಿತ ಇದಕ್ಕೊಂದು ನಾವು ಉತ್ತರ ಕಂಡು ಹಿಡ್ಕೊಳ್ಳೋದೇ ಇದ್ರೆ, ಅಂದರೆ ಉತ್ತರ ಅಂತಂದರೆ ಅದಕ್ಕೆ ಬೇಸಿಕ್ ಏನು ಅಂತಂದರೆ ಸಿನಿಮಾ ಚೆನ್ನಾಗಿರಬೇಕು. ಚಿಕ್ಕದಾದ ಚೊಕ್ಕದಾದ ಸಿನಿಮಾ, ಫಸ್ಟು ಸಿನಿಮಾ ಚೆನ್ನಾಗಿರಬೇಕು, ಆಮೇಲೆ ಖಂಡಿತ ಜನ ಬರ್ತಾರೆ. ಯಾಕೆಂದರೆ ಹಿಂದೆ ಹೋಲಿಸಿದರೆ ಈ ಮೀಡಿಯಾಗಳು, ಇಷ್ಟು ಮೀಡಿಯಾಗಳು, ಎಲೆಕ್ಟ್ರಾನಿಕ್ ಮೀಡಿಯಾಗಳು ಇಲ್ಲದೇ ಇರೋ ಸಮಯದಲ್ಲಿ ಸುಮಾರು ಸಿನಿಮಾಗಳು ಮಾಡ್ತಿದ್ರು. ಆವಾಗ ನನಗೆ ಗೊತ್ತಿದ್ದಾಗೆ ಸಿನಿಮಾಗಳು ಮಾಡಿ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ರು. ಈಗಿನ ಹಾಗೆ ಸಿನಿಮಾಗೆ ಬನ್ನಿ ಅಂತ ಯಾರು ಕೇಳಿದ್ದು ನಾನು ಕೇಳಿದ್ರು. ಆ ಪಾತ್ರಕ್ಕೆ ತಕ್ಕಂತೆ ನ್ಯಾಯ ಒದಗಿಸಕ್ಕೆ ಆದ್ರೆ ಮಾತ್ರ ಆ ಪಾತ್ರನ ಒಪ್ಕೋತೀನಿ. ಸೊ ಈ ಕಥೆನ ಮೊದಲು ಬಂದು ಹೇಳಿದಾಗ ವೆರಿ ಕ್ಯೂರಿಯಸ್ ಅನ್ನಿಸ್ತು. ಅಂದ್ರೆ ಒಂದು ಸ್ಟೇಷನ್ ಸುತ್ತ ನಡೆಯುವಂತ ಒಂದು ಘಟನೆ, ಆ ಘಟನೆಗೆ ಸ್ಟೇಷನ್ ಹೇಗೆ ಸ್ಪಂದಿಸುತ್ತೆ ಅನ್ನುವಂತ ಕತೆ. ಸೊ ಬಹಳ ಇಷ್ಟ ಆಯ್ತು. ಅಂದ್ರೆ ಸುಮಾರಷ್ಟು ಕ್ರೈಮ್ ಥ್ರಿಲ್ಲರ್ಗಳು ಅಥವಾ ಬೇರೆ ಸಬ್ಜೆಕ್ಟ್ಗಳು ಪೊಲೀಸ್ ವಿಚಾರವಾಗಿ ಬಂದಾಗ್ಲೂ ಹೊರಗಡೆ ಯಾವುದೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಅದ್ರ ಮೇಲೆ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ ಅಂತ. ನನಗೆ ಈ ಸಿನಿಮಾ ಪ್ರಾಮಿಸಿಂಗ್ ಅನ್ಸಕ್ಕೆ ಇನ್ನೊಂದು ಕಾರಣ ಏನು ಅಂದ್ರೆ, ಇದೇ ತರದ ಸಬ್ಜೆಕ್ಟ್ ಅನ್ನ ಮುಂಚೆ ಒಂದು ಓಕೆ ಮಾಡಿದ್ವಿ ಸರ್, ಬೆಲ್ ಬಾಟಮ್ ಅಂತ. ಅದು ಸೂಪರ್ ಹಿಟ್ ಆಗಿತ್ತು. ಸೊ ಅದೇ ಕಾನ್ಫಿಡೆನ್ಸ್ ಈ ಕತೆ ಮೇಲೂ ಇದೆ, ಇದು ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಒಳಗಡೆ ನಡೆಯುವಂತ ಘಟನೆ, ಪೊಲೀಸ್ ಅವರುಗಳ ಜೊತೆನೆ ನಡೆಯುವಂತ ಘಟನೆ. ಸೊ ಅದು ಫಸ್ಟ್ ಸ್ಟಾರ್ಟಿಂಗ್ ಟೀಸರ್ ಅಲ್ಲಿ ಒಂದು ಅದ್ಭುತ ಲೈನ್ ಹೇಳಿದ್ರು, ಸರ್ಕಾರಿ ಶಾಲೆ ಸರಿ ಇಲ್ಲ ಅಂದ್ರೆ ಪ್ರೈವೇಟ್ ಶಾಲೆ ಇದೆ, ಅಥವಾ ಸರ್ಕಾರಿ ಹಾಸ್ಪಿಟಲ್ ಸರಿ ಇಲ್ಲ ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ಗಳಿದೆ, ಆದ್ರೆ ಪೊಲೀಸ್ ಸ್ಟೇಷನ್ಗೆ ಯಾವುದೇ ಆಲ್ಟರ್ನೇಟಿವ್ ಇಲ್ಲ. ಸೊ ಪೊಲೀಸ್ ಅವ್ರು ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರಲ್ಲ ಅನ್ನೋದನ್ನ, ಅಂದ್ರೆ ಕೆಲವ್ರು ಯಾರೋ ಮಾಡಿರೋ ತಪ್ಪಿಗೆ ಮಿಕ್ಕಿದ್ದವ್ರಿಗೆ ಎಲ್ರಿಗೂ ಕೆಟ್ಟ ಹೆಸರು ಬರುತ್ತೆ ಅನ್ನೋದು. ಸೊ ಆ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಇದು. ಸೊ ಸರ್ ಆಗಿರ್ಬೋದು, ಆಮೇಲೆ ದಿನೇಶ್ ಮೊದಲು ಸರ್ ಇವತ್ತು ನಮ್ಮ ಜೊತೆ ಇಲ್ಲ ಅವರು, ಅಂಥ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಶೇಷ, ಶ್ರೀಧರ್ ಸರ್ ಹೇಳಿದಾಗೆ ಒಂದು ವಿಭಿನ್ನವಾದ ಒಂದು ಟೈಟ್ಲ್ ಅಂತ. ಶೇಷ ಅಂದರೆ ಒಂದು ಟೈಟ್ಲ್ ಬಂದ್ಬಿಟ್ಟು ಸಾಂಸ್ಕ್ರಿಟ್ ವರ್ಡ್, ಸಂಸ್ಕೃತ ವರ್ಡು, ಅಂದರೆ ಯಾರು ಉಳಿದವರು, ಉಳಿಕೆ, ದ ಒನ್ ಹೂ ಇಸ್ ಲೆಫ್ಟ್ ಬಿಹೈಂಡ್ ಅಂತ. ಶೇಷ ಅಂದರೆ ಒಂದು ಒಳ್ಳೆ ಟೈಟಲ್ಲು. ಆ್ಯಂಡ್ ಡೆಫಿನೆಟ್ಲಿ ಇದು ಶೇಷ ಒಂದು ಸಿನಿಮಾ ನಮ್ಮ ಡೈರೆಕ್ಟರ್ ಏನು ಮಾಡಿದ್ದಾರೆ ಅಂದರೆ, ಇದು ಡೆಫಿನೆಟ್ಲಿ ನೀವು ಫ್ಯೂಚರಲ್ಲಿ OTT ನೋಡಿದಾಗ ಅಯ್ಯೋ ನಾವು ಥಿಯೇಟರ್ ನೋಡಬೇಕಿತ್ತಲ್ಲಪ್ಪ ಅಂತ ಅನ್ಕೋಬಾರ್ದು. ಡೆಫಿನೆಟ್ಲಿ ಇದು ಮಾಡಿರೋದು ಸಿನಿಮಾ ಥಿಯೇಟ್ರಿಗೆ ಅಂತ ಮಾಡಿರೋ ಸಿನಿಮಾ. ದಯವಿಟ್ಟು ನೀವೆಲ್ಲರೂ ಒಂದು ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಹೇಳ್ತೀನಿ. ಈ ಡೆಫಿನೆಟ್ಲಿ ಒಂದು ಥಿಯೇಟ್ರಿಕಲ್ ಸಿನಿಮಾ. ಆ್ಯಂಡ್ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ಅವ್ರದ್ದು ಸಾಮಾನ್ಯ ಒಬ್ಬರು KEB ಲೈನ್ ಮ್ಯಾನ್ ಆಗಿದ್ದವರು ಈ ಥರದ್ದೊಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಈ ಪಾರ್ಟ್ ಆಗಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ದಯವಿಟ್ಟು ಎಲ್ಲರೂ ಒಂದು ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತೀನಿ. ಇವತ್ತು ಪ್ರತಿಯೊಬ್ಬರೂ ಎಲ್ಲರೂ ಮನೆಯಲ್ಲೇ ಕೂತ್ಕೊಂಡು ಸಿನಿಮಾ ನೋಡ್ತಾರೆ OTT ಪ್ಲ್ಯಾಟ್ಫಾರ್ಮ್ಸಲ್ಲಿ. ಯಾಕಂದರೆ ಇವತ್ತು ಜನರು ಎಲ್ಲರೂ ಅಪ್ಡೇಟ್ ಆಗಿದ್ದಾರೆ ಸಿನಿಮಾಸ್, ಪ್ರತಿಯೊಂದು ಸಿನಿಮಾ ನೋಡ್ಬಿಟ್ಟು. ಬಟ್ ಡೆಫಿನೆಟ್ಲಿ ಇದೊಂದು ಒಳ್ಳೆ ಥಿಯೇಟ್ರಿಕಲ್ ಸಿನಿಮಾ. ಥಿಯೇಟ್ರಿಗೆ ಬಂದು ನೋಡಿದ್ರೆ ನೀವು ತುಂಬ ಪ್ರೌಡಾಗಿರ್ತೀರ. ಆ್ಯಂಡ್ ಇವತ್ತೆಲ್ಲರೂ ಹೇಳ್ತಾರೆ ಮಲಯಾಳಂ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಇರುತ್ತೆ, ಅದು ಇದು ಅಂತೆಲ್ಲ ಎಲ್ಲರೂ ಖುಷಿ ಪಡ್ತಾರೆ. ನಮಗೂ ಹೆಮ್ಮೆ ಇದೆ, ಓಕೆ ಸಿನಿಮಾಸ್ ಅಂದರೆ ಎಲ್ಲ ಒಂದೇ. ಬಟ್ ಆದರೂ ಇವತ್ತು ನಾವು ಕನ್ನಡದವ್ರು ಆಗ್ಬಿಟ್ಟು ಒಂದು ಒಳ್ಳೆ ಮಲಯಾಳಂ ಸಿನಿಮಾನು ಮಾಡಿದ್ದೀವಿ, ಕನ್ನಡ ಸಿನಿಮಾನು ಮಾಡಿದ್ದೀವಿ. ಡೆಫಿನೆಟ್ಲಿ ಇದು ಕನ್ನಡದಲ್ಲೂ ಸ್ಟ್ರೈಟ್ ಶೂಟ್ ಮಾಡಿದ್ದೀವಿ, ಮಲಯಾಳಂ ಒಂದು ಸ್ಟ್ರೈಟ್ ಶೂಟ್ ಮಾಡಿದ್ವಿ. ಪ್ರಭಾದಣ್ಣ ಹೇಳ್ದಂಗೆ ಅವರೆಲ್ಲ ಡೈಲಾಗ್ ಹೇಗೆ ತೊಗೊಂಡ್ರು ಅಂದರೆ ಎಲ್ಲ ಸಿಂಗಲ್ ಟೇಕಲ್ಲಿ ತೊಗೊಂಡ್ರು. ಆಲ್ಮೋಸ್ಟ್ ಮಲಯಾಳಂ ಡೈಲಾಗ್ಸ್ನೆಲ್ಲ ಆಲ್ಮೋಸ್ಟ್ ಸಿಂಗಲ್ ಟೇಕಲ್ಲಿ ತೊಗೊಂಡವರು. ಎಲ್ಲದು ಅದು ಚಿಕ್ಕ ಚಿಕ್ಕ ಡೈಲಾಗ್ ಅಲ್ಲ, ತುಂಬ ದೊಡ್ಡ ಡೈಲಾಗ್ಸ್ನ
ತುಂಬ ಚೆನ್ನಾಗಿ ತೊಗೊಳೋರು. ಶ್ರೀಧರ್ ಸರ್ ಆಗಿರ್ಬೋದು, ಪ್ರಮೋದನ್ನ ತುಂಬ ಒಂಥರ ಫ್ಲೂಯೆನ್ಸಿ ಇರೋ ಥರನೇ ಪರ್ಫೆಕ್ಟಾಗಿ ತೊಗೊಳೋರು ಮಲಯಾಳಂ ಡೈಲಾಗ್ಸ್ನೆಲ್ಲ. ಬಟ್ ಮಲಯಾಳಂ ಅವ್ರು ನಮ್ಮ ಕನ್ನಡ ಅವ್ರಿಗೆ ತುಂಬ ಕಷ್ಟ ಆಗ್ತಿತ್ತು. ನಮ್ಮ ಕನ್ನಡ ಇಂಡಸ್ಟ್ರಿ ಆರ್ಟಿಸ್ಟ್ಗಳನ್ನ ನೋಡಿ ತುಂಬ ಖುಷಿ ಆಯಿತು. ಹತ್ತಿರದಿಂದ ಅಷ್ಟು ಪರ್ಫಾರ್ಮೆನ್ಸು ಕಣ್ಣಾರೆ ನೋಡಿ ತುಂಬ ಖುಷಿ ಆಯಿತು. ಪ್ರಮೋದನ್ನು ಕೇಳ್ತಿದ್ದೆ, ಅಣ್ಣ ಹೇಗಣ್ಣ ಈ ಥರ ಇಷ್ಟು ಅಂದರೆ ಅವರು ಅಷ್ಟು ಕಾನ್ಫಿಡೆನ್ಸಾಗೆ ಫ್ಲೂಯೆಂಟಾಗಿ ಕಂಪ್ಲೀಟ್ ಸ್ಟೇಟ್ ಮಲಯಾಳಂ ಮಾತಾಡೋ ಥರನೇ ಮಾತಾಡೋರು ಅವರು. ಡೆಫಿನೆಟ್ಲಿ ಈ ಸಿನಿಮಾ ನೋಡಿದ್ರೆ ನೀವೆಲ್ಲರೂ ಖುಷಿ ಪಡಿತೀರ. ಆ್ಯಂಡ್ ಡೆಫಿನೆಟ್ಲಿ ಇದು ಕನ್ನಡ ಮಲಯಾಳಂ ಸಿನಿಮಾ ಸ್ಟೇಟ್ ಶೂಟ್ ಮಾಡಿದೆ. ಯಾಕಂದರೆ ಇವತ್ತು ಕನ್ನಡ ಯೂನಿಫಾರ್ಮ್ ಬೇರೆ ಇದೆ ಇಂಡಸ್ಟ್ರಿದು, ನಮ್ಮದು ಡಿಪಾರ್ಟ್ಮೆಂಟು, ಆ್ಯಂಡ್ ಮಲಯಾಳಂ ಡಿಪಾರ್ಟ್ಮೆಂಟು ಬೇರೆ ಯೂನಿಫಾರ್ಮ್ ಇದೆ. ಸೊ ಹಂಗಾಗಿ ಪ್ರತಿಯೊಂದು ಸೀನು ಡ್ಯೂರ್ 2 ಸತಿ ಶೂಟ್ ಮಾಡ್ತಿದ್ವಿ. ನಾವು ಎಷ್ಟೇ ಕಥೆ ಮಾಡ್ಕೊಂಡಿರ್ಬೋದು, ಬಟ್ ಏನೇ ಮಾಡಿರ್ಬೋದು, ಬಟ್ ಎಂಡ್ ಆಫ್ ದ ಡೇ ಪ್ರೊಡ್ಯೂಸರು. ಹಾಗಾಗಿ ಪ್ರೊಡ್ಯೂಸರಿಗೆ, ಉಮೇಶ್ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅಗೇನ್ ನಮ್ಮ ಆರ್ಟಿಸ್ಟಿಗೆ, ಇವನ್ ಪ್ರಮೋದ್ ಸರ್ ಆಗಿರ್ಬೋದು, ಆ್ಯಂಡ್ ನಮ್ಮ ಶ್ರೀಧರ್ ಸರ್ ಆಗಿರ್ಬೋದು, ಆಮೇಲೆ ಅರ್ಚನಾ ಮೇಡಮ್ ಆಗಿರ್ಬೋದು, ಆಮೇಲೆ ಮಲಯಾಳಂ ಆಕ್ಟರ್ ಆಗಿರ್ಬೋದು, ಎಲ್ಲರೂ ನಮಗೆ ತುಂಬ ಹೋದರೆ ನಮ್ಮ ಪ್ರಸಾದ್ ಬ್ರೋ ಆ್ಯಂಡ್ ಅಗೇನ್ ಬಂದು ನಮ್ಮ ರಾಜೀವ್ ಸರ್. ಆ್ಯಕ್ಚುಲಿ ನಾವು ಈ ಸ್ಟೇಜಲ್ಲಿ ನಿಂತ್ಕೊಂಡಿರೋದಕ್ಕೆ ಒಂದು ಮೇನ್ ಒಂದು ರೀಸನ್ನು ಬಂದು ಆ್ಯಕ್ಚುಲಿ ರಾಜೀವ್ ಸಾರು ಆ್ಯಂಡ್ ಅಗೇನು ಪ್ರಸಾದ್ ತುಂಬ ಒಂದು ಅವರಿಗೆ ದೊಡ್ಡ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಇದು ಹೀಗೆ ಕಂಟಿನ್ಯೂ ಆಗಲಿ ಅನ್ನೋದು ನನ್ನದೊಂದು ರಿಕ್ವೆಸ್ಟು ಸರ್. ಆ್ಯಂಡ್ ಅಗೈನ್ ನಮ್ಮ ಗಣೇಶ್ ಸರ್, ACP ಸರ್ ಗಣೇಶ್ ಸರ್ಗೆ, ಅವರಿಗೆ ನಮಗೆ ಇಲ್ಲಿ ನಾವು ಹೋಗಿ ಇನ್ವೈಟ್ ಮಾಡಿದ್ದಕ್ಕೆ ಅವರು ಬಿಸಿ ಸ್ಕೆಡ್ಯೂಲ್ ಎಲ್ಲ ಬಿಟ್ಟು ನಮಗೆ ಇಲ್ಲಿಗೆ ಬಂದಿದ್ದಾರೆ. ನಿಮಗೂ ಒಂದು ದೊಡ್ಡ ಥ್ಯಾಂಕ್ಸ್ ಸರ್. ಖಂಡಿತ ಇದೊಂದು ಒಳ್ಳೆಯ ಸಿನಿಮಾ ಅಂತ 100% ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ. ನೀವು ಟೀಸರ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಹೇಗೆ ಯಾವ ಥರ, ಯಾವ ಥೀಮ್ ಸಿನಿಮಾ, ಯಾವ ಕಂಟೆಂಟ್ ಸಿನಿಮಾ ಅಂತ. ಹಾಗಾಗಿ ಖಂಡಿತ ಒಂದೊಳ್ಳೆ ಸಿನಿಮಾ ಮಾಡಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಇನ್ಸಿಡೆಂಟ್ ಇಲ್ಲ, ಈ ಸಣ್ಣ ಪುಟ್ಟ ಇನ್ಸಿಡೆಂಟ್ ಎಲ್ಲ ಗ್ಯಾದರ್ ಮಾಡಿ ಸಿನಿಮಾ ಆಗಿದೆ ಸರ್. 2016 ಅಂತ ಏನಕ್ಕೆ ಮಾಡಿದ್ದೀವಿ ಅಂದರೆ ಅದಕ್ಕೊಂದು ರೀಸನ್ ಇದೆ ಸರ್. ಈಗ ಈ ಪ್ರೆಸೆಂಟು ಬಂದರೆ ಈಗ ಇವೊಂದು ಸ್ಟೇಷನಲ್ಲೂ CCTV ಕ್ಯಾಮ್ರಾಗಳಿದೆ, ಎಲ್ಲ ಇದೆ. ಹಾಗಾಗಿ ಬಿಫೋರ್ ಯಾವುದೇ CCTV ಕ್ಯಾಮ್ರಾ ಇರಲಿಲ್ಲ. ನಮಗೆ ಒಂದು ಕತೆಗೆ ಒಂದು ಆಪ್ಟ್ ಆಗಬೇಕಾಗಿತ್ತು. ಆ ಒಂದು ರೀಸನ್ಗೋಸ್ಕರ 2016 ಅಂತ ಮಾಡಿದ್ವಿ ಸರ್. ಕೇರಳ ಮತ್ತು ಕರ್ನಾಟಕ ಎರಡೂ ಭಾಗಕ್ಕೆ ಮಾಡಬಹುದು ಸರ್. ಇದು ಕತೆ ಟ್ರಾವೆಲ್ ಆಗೋದು ಬಂದು ನಮಗೆ ಕಾಸರಗೋಡು, ಪುತ್ತೂರು ಬಾರ್ಡ್ರಲ್ಲಿ ಕತೆ ಟ್ರಾವೆಲ್ ಆಗುತ್ತೆ. ಹಾಗಾಗಿ ನಾನು ಈಗ ನನ್ನ ರೈಟಿಂಗ್ ಟೀಮ್ ಜೊತೆ ಡಿಸ್ಕಷನ್ ಮಾಡಿದಾಗ ಇದು ಕಂಟೆಂಟ್ ಬೇಸಿಸ್ ಸಿನಿಮಾ, ಇದು ಮಲಯಾಳಂ ಆಪ್ಟ್ ಆಗುತ್ತೆ ಅಂತ ಒಂದಿಷ್ಟು ಟೀಮ್ ಜೊತೆ ಡಿಸ್ಕಷನ್ ಆಯಿತು. ಆ್ಯಂಡ್ ಅಗೇನ್ ಮಲಯಾಳಂ ನಾವು ಕೊಚ್ಚಿಗೆ ಹೋದಾಗಲೂ ಅಷ್ಟೇ, ಅಲ್ಲೆಲ್ಲ ಓಕೆ ಇದು ಮಲಯಾಳಂ ಆಪ್ಟ್ ಆಗುತ್ತೆ ಈ ಸಿನಿಮಾ, ಮಲಯಾಳಮಲ್ಲಿ ಆಕ್ಸೆಪ್ಟ್ ಮಾಡ್ತಾರೆ, ನೀವು ಡೈಲಿಯಾಗಿ ಮಾಡ್ಬೋದು ಅಂತ ಹೇಳಿದರು. ಹಾಗಾಗಿ ಕಂಟೆಂಟ್ ಬೇಸ್ ಸಿನಿಮಾ ಸರ್, ಅದೊಂದು ಬೇಸ್ ಆಗಿ ಮಾಡಿದ್ದು ಮಲಯಾಳಂ. ಪಾತ್ರ ಇದರಲ್ಲಿ ಪೊಲೀಸ್ ಮಾಡಿದೀನಿ ಸರ್. ಇವಾಗ ಕೇಳಿದ್ರೆ ನಿಮ್ಗೆ ಕಾಣುತ್ತೆ, ಇವಾಗ ಕೇಳಿದ್ರೆ ನಿಮಗೆ ನಗು ಬರ್ಬೋದು. ಕರಪ್ಟೆಡ್ ಪೊಲೀಸಾ ಅಥವಾ ಫೇವರಿಸಂ ಪೊಲೀಸಾ ಅದು ಹೇಳ್ಬೋದಾ? ಅಲ್ಲಿ ನೋಡಿ ಕಂಡ್ಬಿಡ್ತಾ ಇದಾರೆ ಅವರು ಹಿಂಗೆ. ಏನು ಸಿನಿಮಾ ಮುಂಚೆ ನಮ್ ಕ್ಯಾರೆಕ್ಟರ್ ಬಗ್ಗೆ ಹೇಳಕ್ ಬಿಡಲ್ಲ. ಇವನ್ ನೀವ್ ತಿಳ್ಕೊಬೇಕು. ನೀವ್ ಅನ್ಕೋತೀರ ನೀವೇನೋ ಕ್ವೆಶನ್ ಕೇಳಿ ನಾವು ದಡ್ಡಿ ನನ್ಗೆ ಹೇಳಕ್ ಬರ್ತಾ ಇಲ್ಲ ಅಂತ. ಇಲ್ಲ, ಅಲ್ಲಿ ಕಂಡ್ಬಿಡ್ತಾ ಇರ್ತಾರ ಅವರು. ಸ್ವಲ್ಪ ಬ್ಯಾಲೆನ್ಸ್ ಇದೆ, ಅದಕ್ಕೆ ಅವ್ರ ಫೇವರ್. ಮಲಯಾಳಂನಲ್ಲಿ ಏನಾದ್ರು ನೀವೇ ಡಬ್ ಮಾಡಿದ್ದೀರಾ? ಪ್ರಾಕ್ಟೀಸ್ ಬಿಡ್ಲಿಲ್ಲ ಇವ್ರು ಡಬ್ ಮಾಡಕ್. ನಾನು ಹೇಳ್ದೆ ನಾನು ಮಲಯಾಳಂ ಕಾರ್ಯಂ ನ್ಯಾನ್ ಡಬ್ ಚೇಯಂ ಅಂತ. ಅವ್ರು ಕೇಳಿಲ್ಲ, ಕನ್ನಡ ತರ ಮಾತಾಡ್ತೀಯ ಮಲಯಾಳಂ. ನಮ್ಮೆಲ್ಲರಿಗಿಂತ ಚೆನ್ನಾಗಿ ಮಲಯಾಳಂ ಕಲ್ತಿದ್ದವಳೆ. ಫುಲ್ ಕಟ್ ಹೊಡ್ದಿದೀನಿ. ಕೇಳಿ, ಇವಾಗ ಸ್ಟೇಜ್ ಮೇಲೆ ನೆಕ್ಸ್ಟ್ ಬರ್ತಾರಲ್ಲ ಅವ್ರಿಗೆಲ್ಲ ಕ್ವೆಶನ್ಸ್ ಕೇಳಿ. ನಾನು ಫುಲ್ಲು ಒಳ್ಳೆ, ನಾನು ಎಕ್ಸಾಮ್ಗೂ ಇಷ್ಟು ಓದಿರ್ಲಿಲ್ಲ. ನಾನು ಅಷ್ಟು ನೀಟಾಗಿ ಪಡ 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 ಅಂತ ಮಲಯಾಳ ಮಾಡಿ ഏനിതേ ഞാൻ സ്റ്റാർട്ടിംഗ് നടത്തിയത് 6 സ്റ്റേഷനിലേക്ക് വിളിച്ചു വരുത്തിയത് നാട്ടിൽ മാന്യമര്യാദയ്ക്ക് ജീവിക്കുന്ന ആളുകളെ സ്റ്റേഷനിലേക്ക് വിളിച്ചു പറയാമെന്ന് അറിയില്ല. ಇದು ಕೇಳಕ್ಕೆ ಕನ್ನಡ ತರ ಇರ್ಬೋದು, ಬಟ್ ಡಬ್ಬಿಂಗ್ ಮಾಡಿದ್ರೆ ಸಿಂಕ್ ಆನ್ ಪಾಯಿಂಟ್. ತುಂಬಾ ದಿನ ಆಗಿದೆ ಸರ್. ಇಷ್ಟು ನೆನ್ಪಿಟ್ಟು ನೀವು ಯಾರಿಗೂ ಮಲಯಾಳಂ ಗೊತ್ತಿಲ್ಲ, ನಾನು ಎಸ್ಕೇಪ್ ಆದೆ ಸದ್ಯ.
ನಾನೇ ಇಂಟ್ರಗೇಷನ್ ಮಾಡಿದ್ದೆ ಅವ್ರು ಒಂದು ಅರ್ಧ ತಾಸು ಹೆಂಗೆ ಏನು ಯಾವ ಪೇಸ್ ಮೇಲೆ ಮಾಡಿದ್ರಿ ಏನು ಅಂತ ಹೇಳಿ. ಬಟ್ ಓವರ್ ಆಲ್ ನೋಡಿದಾಗೆ ಒಳ್ಳೆಯದು ಮತ್ತು ಕೆಟ್ಟದ್ರ ಮಧ್ಯೆ ಶೇಷ ಏನು ಬ್ಯಾಲೆನ್ಸ್ ಉಳಿಯುತ್ತೆ ಅದನ್ನು ನಾವು ತೋರಿಸ್ತಾ ಇದ್ದೀವಿ ಸರ್ ಅಂತ ಹೇಳಿದ್ರು. ಆಮೇಲೆ ಒಂದು ಟ್ರೇಲರ್ ತೋರಿಸಿದ್ರು, ತುಂಬ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ನನಗೆ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಏನೋ ಒಂದು ಸ್ಪೆಷಲ್ ಇದೆ ಅಂತ ಅನಿಸಿತು. ಆಮೇಲೆ ಸ್ಟೇಜ್ ಮೇಲೆ ಬಂದಾಗ ಆಯಿತು, ಎಸ್ಪೆಷಲಿ ನಾವು ಪ್ರಮೋದ್ ಸರ್ನ ನಾವು ನೋಡಿದ್ದೇವೆ. ಡಿಪಾರ್ಟ್ಮೆಂಟಲ್ಲಿ ಇಲ್ಲ ಅನ್ನೋದೊಂದು ಬಿಟ್ಟರೆ ಲೈಫ್ ಲಾಂಗ್ ಡಿಪಾರ್ಟ್ಮೆಂಟಲ್ಲಿ ಇರೋ ಆ್ಯಕ್ಟಿಂಗೇ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಕದರು ಇದೆ ಅವರಿಗೆ, ಅದರಲ್ಲಿ ಎರಡು ಮಾತಿಲ್ಲ. ಒಂದು ವ್ಯತ್ಯಾಸ ಏನಂದ್ರೆ, ಈಗ ನಾನು ಕೇಳಬೇಕು ಇವರು ಡೈರೆಕ್ಟ್ರಿಗೆ, ನಮ್ಮ ಶ್ರೀಧರ್ ಅವ್ರಿಗೆ ಏನು ಸರ್, ಶ್ರೀಧರ್ ಸರ್ಗೆ ನಾನು ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀವಿ, ಎಲ್ಲ ಟಾಪ್ ಮೋಸ್ಟ್ ರೋಲ್ ಕೊಡ್ತಾರೆ. ನಮ್ಮ ಪೊಲೀಸ್ ಇಲಾಖೆಗೆ ಕೊಟ್ಟರೆ DG, IG, ADG ಈ ಥರ ಟಾಪ್ ಮೋಸ್ಟ್ ರ್ಯಾಂಕ್ ಕೊಡ್ತಾರೆ. ಇಲ್ಲಿ ಅವ್ರಿಗೆ ಏನು ತೋರಿಸಿದ್ರೆ ಕಾನ್ಸ್ಟೇಬಲ್ ತೋರಿಸಿದ್ದಾರೆ ಅಂತ, ಹೆಡ್ ಕಾನ್ಸ್ಟೇಬಲ್. ಅದು ಒಂದು ರೀತಿಲಿ ಯಾವ ಥರ ಅರ್ಸ್ಕೋಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಆದರೂ ಹೇಳ್ಬೋದು, ಯಾಕಂದ್ರೆ ಎಲ್ಲರೂ ತೋರಿಸಿದ್ದನ್ನೇ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ ಅಂತಲೂ ಒಂದು ಗೆಸ್ ಮಾಡ್ಕೊಂಡು ನೋಡ್ಬೋದು ಅಂತ ನನ್ನ ಭಾವನೆ. ಸೊ ಇಲ್ಲಿ ಟೈಟಲ್ ನೋಡಿದ್ರು ಅದನ್ನು ತುಂಬ ಅಚ್ಚುಕಟ್ಟಾಗಿ ಬಂದಿದೆ. ಸುಮಾರು ಡಿಸ್ಕಷನ್ ಮಾಡಿದ್ವಿ ನಾವು ಮತ್ತೆ ಉಮೇಶ್ ಅವರು ನಿನ್ನೆ ನಮ್ಮ ಕಚೇರಿಯಲ್ಲಿ ಕೂತ್ಕೊಂಡು. ಆಮೇಲೆ ಇಲ್ಲಿ ನುರಿತಾ ಒಂದು ಪಾತ್ರವರ್ಗ, ಇವರೆಲ್ಲ ಇಂಥ ಆ್ಯಕ್ಟರ್ಸ್ಗಳು ಇರ್ತಾರೆ ಅಂದರೆ ಅವ್ರು ಕಾಮನ್ ಆಗಿ ಸಬ್ಜೆಕ್ಟು ಮತ್ತು ಅದನ್ನ ನೋಡ್ಕೊಂಡೇ ಇರ್ತಾರೆ. ಆ ಥರದಲ್ಲಿ ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಒಂದು ತಲೆಯಲ್ಲಿ ಪಬ್ಲಿಕ್ಕಿಗೆ ಮೂಡುತ್ತೆ. ಯಾಕಂದ್ರೆ ಅವ್ರು ಇತ್ತೀಚೆಗೆ ಬಂದಂಥ ಸುಮಾರು ಚಿತ್ರಗಳಲ್ಲಿ ಅವರು ಅತ್ಯಂತ ಯಶಸ್ವಿ ಚಿತ್ರಗಳಲ್ಲಿ ಅವ್ರ ಪಾತ್ರ ಮಾಡಿರ್ಬೋದು, ಅವರ ಆಯ್ಕೆನ ತೋರಿಸುತ್ತೆ. ಸೊ ಅದರಲ್ಲಿ ಈ ಥರದ ಒಂದು ಫಿಲ್ಮ್ನ ಆಯ್ಕೆ ಮಾಡಿದ್ದಾರೆ ಅಂದರೆ ಇದರಲ್ಲಿ ಏನೋ ವಿಶೇಷ ಇದೆ ಅಂತಲೇ ಅರ್ಥ. ಸೊ ಹಾಗಾಗಿ ತಾವುಗಳೆಲ್ಲ ಬಂದಿದ್ದೀರಾ, ಅವ್ರಿಗೆ ಹರಸಿ ಹಾರೈಸಿ. ಅದರಲ್ಲಿ ಪೊಲೀಸ್ ಬಗ್ಗೆ ಒಳ್ಳೆಯದು ತೋರಿಸಿದ್ದಾರೆ, ಕೆಟ್ಟದ್ದು ತೋರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಫ್ಕೋರ್ಸ್ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆಗಲೇ ನಿನ್ನೆ ನಾನು ಸ್ವಲ್ಪ ಹೇಳಿದೆ ಅವರಿಗೆ. ಹ್ಯೂಮನ್ ಟೆಂಡೆನ್ಸಿ ಆಗಿದೆ ಅಂದರೆ, ಜಸ್ಟ್ ನಾವು 10 ಒಳ್ಳೆ ಕೆಲಸ ಮಾಡಿರಲಿ, 10 ಒಳ್ಳೆ ಕೆಲಸ ಮಾಡಿರಲಿ, 10 ಮೇಲೆ ಯಾವುದೋ ಒಂದು ಪೇಷನ್ಸ್ ಕಳ್ಕೊಂಡು ಏನೋ ಒಂದು ಕೆಟ್ಟ ನೆಗೆಟಿವ್ ಆಗಿ ಏನೋ ಬಿಂಬಿಸಿದೆ ಅಂದರೆ 10 ಕೆಲಸನ ಮರೆಯುವಂಥ ಒಂದು ಹ್ಯೂಮನ್ ಟೆಂಡೆನ್ಸಿನೇ ಆಗಿದೆ. ಅದು ನಾರ್ಮಲ್, ಅದು ಎಲ್ಲ ಕಡೆ ಇರುವಂಥದ್ದು. ಸೊ ಅದನ್ನು ಹೊರತುಪಡಿಸಿದರೆ ಪೊಲೀಸಿಂಗ್ ಬಗ್ಗೆ ತುಂಬ ಸಬ್ಜೆಕ್ಟ್ಗಳಿದ್ದಾವೆ, ಆಮೇಲೆ ತುಂಬ ಥ್ರಿಲ್ಲಿಂಗ್ ವಿಚಾರಗಳಿದ್ದಾವೆ. ಅದಕ್ಕೆ ಸಂಶೋಧನೆಗಳು ನಡೀಬೇಕು. ಆ ಸಂಶೋಧನೆಗಳು ನಡೆದು 200 ಫಿಲ್ಮ್ ಅಂತ ಹೇಳಿದ್ರೆ ಈ ವರ್ಷದಲ್ಲಿ 200, 300, 2000 ಆಗಲಿ. ಆ ಒಂದು ರಿಸರ್ಚ್ ಮೇಲೆ ಯಾರು ಸಬ್ಜೆಕ್ಟನ್ನ ಜನಗಳಿಗೆ ತಲುಪಿಸ್ತಾರೋ ಅದಕ್ಕೆ ಬಂಡವಾಳನೇ ಬೇಡ, ಆ ಫಿಲ್ಮ್ ಓಡುತ್ತೆ. ಅದೇನು ಮಿನಿಮಮ್ ಬಂಡವಾಳದಲ್ಲೇ ಫಿಲ್ಮ್ ಮಾಡಿದ್ರು ಅದು ಓಡುತ್ತೆ. ಎಂಥ ಆ್ಯಕ್ಟ್ರ್ ಇರಲೇಬೇಕಂತಲ್ಲ, ಇರ್ತಕ್ಕಂಥ ಯಾರು ಕಲಾವಿದರನ್ನ ಬಳಸ್ಕೊಂಡು ಮಾಡಿದ್ರೆ ಸಾಕು. ಆ ಒಂದು ಸಂಶೋಧನೆ ಮಾಡಿ ಆ ಸಬ್ಜೆಕ್ಟನ್ನ ಜನಗಳಿಗೆ ತಲುಪಿಸುವಂಥ ಒಂದು ಸಬ್ಜೆಕ್ಟ್ ಇತ್ತು ಅಂದರೆ 100% ಅದು ರೀಚ್ ಆಗುತ್ತೆ. 2 ಅಲ್ಲ 2000 ಆದರೂ ಅಷ್ಟೇ. ಬಟ್ ಈಗಿನ ದಿಸೆಯಲ್ಲಿ ಅದು ಸ್ವಲ್ಪ ಕಡಿಮೆ ಇದೆ ಅಂತಲೇ ನನ್ನ ಭಾವನೆ. ಆದರೂ ಕೂಡ ಇತ್ತೀಚೆಗೆ ಬರ್ತಕ್ಕಂಥ ಒಳ್ಳೊಳ್ಳೆ ಚಿತ್ರಗಳನ್ನ ನೋಡಿದರೆ ಬೆಳೀತಾ ಇದೆ ಅಂತಂದೇಳಿ ಹೇಳ್ಬೋದು. ಹಾಗೆಯೇ ಇತರ ಸ್ಟೇಟ್ಗಾಗಿರ್ಬೋದು ಮತ್ತು ಒಂದು ಹಿಂದಿ ಚಿತ್ರಗಳಿಗಾಗಿರ್ಬೋದು, ಆ ಒಂದು ಲೆವೆಲ್ ಕಾಂಪಿಟೇಷನ್ ನಮ್ಮ ಕನ್ನಡ ಚಿತ್ರರಂಗ ಬೆಳೀತಾ ಇದೆ ಅನ್ನೋದೇ ನನಗೆ ಒಂದು ಖುಷಿ ವಿಚಾರ. ಅದರಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗಿರ್ತಕ್ಕಂಥ ಕಲಾವಿದರೆಲ್ಲ ನೋಡ್ಬೋದು ಎಂತೆಂಥ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಕಲಾವಿದರಿದ್ದಾರೆ. ಅಂದರೆ ನನ್ನ ಒಂದು ಇದು ಬ್ಯಾಕ್ಗ್ರೌಂಡ್ ಹೊಸಪೇಟೆ, ನನ್ನ ಮೂಲ. ಬೇಸಿಕ್ಲಿ ನನ್ನ ಒಂದು ಕ್ಲಾಸ್ಮೇಟ್ ಅಜಯ್ ರಾವ್ ಸಹ ಒಂದು ಫಿಲ್ಮ್ನಲ್ಲಿ ಅವ್ನು ಏನು ಸ್ಟ್ರಗಲ್ ಪಡ್ತಾನೆ, ಏನು ಮಾಡ್ತಾನೆ ಅಂತ ಹೇಳಿ ತುಂಬ ಹತ್ತಿರದಿಂದ ನಾನು ಚಿತ್ರರಂಗ ನೋಡಿದ್ದೀನಿ. ತುಂಬ ಅಂದರೆ ಆ ಸ್ಟ್ರಗಲ್ ನೋಡಿದ್ದೀನಿ. ಅವ್ನು ಇಷ್ಟು ಕಷ್ಟಪಡ್ತಾನೆ, ಎಷ್ಟು ಮಾಡ್ತಾನೆ, ಏನು ಮಾಡ್ತಾನೆ, ಇಷ್ಟೆಲ್ಲ ಕಷ್ಟಪಡ್ಬೇಕಾ, ಇಷ್ಟೆಲ್ಲ ಇದೆ, ಆರಾಮಿಲ್ಲಿದ್ದು ಎಷ್ಟೊಂದು ದಾರಿ ಇದೆ, ನೀನು ಯಾಕೆ ಇಷ್ಟೊಂದು ಬೆವರಿಸ್ತೀಯ, ಇಷ್ಟೊಂದು ಕಷ್ಟಪಡ್ತೀಯ ಅಂತ ಅಂತೀವಿ. ಒಳ್ಳೆ ಸಿನಿಮಾಗಳು, ಒಳ್ಳೆ ಕಂಟೆಂಟ್ ಸಿನಿಮಾಗಳು ಎಲ್ಲ ಲ್ಯಾಂಗ್ವೇಜ್, ಸೊ ತೆಲುಗು, ಕನ್ನಡ, ತಮಿಳ್, ಮಲಯಾಳಂ, ಹಿಂದಿ ಎಲ್ಲ ಮಾಡ್ತಿದ್ದೀವಿ. ಸೊ ಇದು ನಮ್ಮ ಕಂಪ್ನಿಯಿಂದ ಲೈಕ್ 1800+ ಇದು ಶೇಷ ಮೂವಿ. ಇದು ಉದ್ದೇಶ ಏನಪ್ಪ ಅಂದರೆ ಈಸ್ಟ್ ವೆಸ್ಟ್ ಎಂಟರ್ಟೈನ್ಮೆಂಟ್ಸ್ ಕಡೆಯಿಂದ ನಾವಾಗಲಿ ರಾಜೀವ್ ಅವರಾಗಲಿ ನಮಗೆ ಕ್ವಾಲಿಟಿ ಚೆನ್ನಾಗಿ ಇಷ್ಟ ಆಯಿತು. ಫಸ್ಟ್ ಆಫ್ ಆಲ್ ಸೊ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಲೈನ್ ಇದೆ ಆ ಬಾರ್ಡ್ರಲ್ಲಿ ನಡೆಯೋದು. ಸೊ ಅದಕ್ಕಾಗಿ ನಾವು ಇದು ಓಕೆ, ನಾವು ಒಂದು ನಮ್ಮ ಇದರಿಂದ ಒಳ್ಳೆ ಪ್ಲಾಟ್ಫಾರ್ಮಲ್ಲಿ ಒಳ್ಳೆ ಸಿನಿಮಾಗಳು ನಾವು ಮಾಡ್ತಾ ಇದ್ದೀವಿ ಅಫ್ಕೋರ್ಸ್. ಸೊ ರಾಜೀವ್ ಅವರು ಆ್ಯಕ್ಚುಲಿ ಇವರು US ಅಲ್ಲಿದ್ದು ಸೊ ಹೈದರಾಬಾದಲ್ಲಿ ಸೆಟ್ಲ್ ಆಗಿರೋದು. ಸೊ ಇಬ್ಬರು ಸೇರಿ ನಾವು ಮಾಡ್ತಾ ಇದ್ದೀವಿ. ಸೊ ಈಸ್ಟ್ ವೆಸ್ಟ್ ನೋಡ್ತಾ ಇದ್ದೀರಿ, ಇಟ್ಸ್ ಎ ವೆರಿ ಫೇಮಸ್ OTT ಪ್ಲಾಟ್ಫಾರ್ಮ್. ಸೊ ನಾವು ಕೊಲಾಬ್ರೇಟ್ ಆಗಿ ಈಗ ಒಂದು ಅನೌನ್ಸ್ಮೆಂಟ್ ಮಾಡ್ತೀವಿ ಯಾವುದಿದೆ ಅಂತ ಹೇಳಿ. ಸೊ ರಾಜೀವ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಎಷ್ಟು ಕನ್ನಡ ಸಿನಿಮಾ ತಗೊಂಡಿದ್ದೀರಾ ಸರ್?
ಸರ್ ಸರ್ ಕನ್ನಡ ಸಿನಿಮಾ ತುಂಬ ಕಡಿಮೆ. ಈಗ ನಾವು ಮತ್ತೆ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೌದೌದು, ಅದಕ್ಕೆ ನಾವು ಫೋಕಸ್ ಕನ್ನಡ ಕೂಡ ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ನಾವು ಬಂದಿದ್ದು ಒಳ್ಳೊಳ್ಳೆ ಸಿನಿಮಾಗಳನ್ನ ತಗೋಣ ಅಂತ. ಖಂಡಿತ ಖಂಡಿತ ಸರ್, ಖಂಡಿತ ಒಳ್ಳೆ ಸಿನಿಮಾಗಳು ಬರಬೇಕು, ಒಳ್ಳೆ ಟ್ಯಾಲೆಂಟ್ಸ್ ಎಲ್ಲ ಹೊರಗಡೆ ಬರಬೇಕು ಅನ್ನೋ ಒಂದೇ ಒಂದು ಉದ್ದೇಶ. ಸೊ ಖುಷಿ ಆಯಿತು, ನಾನು ಬಳ್ಳಾರಿ ಜಿಲ್ಲೆಯವನು ಸರ್. And thank you so much for press and media and the dignitaries of the screen and on the screen. Before I start my speech, so I just wanted to announce the Sisha will be going on to the Amazon Prime Video after the theatrical release. So the streaming OTT platform would be Amazon Prime Video. So I love Kannada industry and I have a lot of love towards people in Kannada because Kannada industry is the only industry which encourage all other languages films with a lot of passion. You know what, I really didn't understand what all were speaking and what everybody was here, but I could see only and I could listen what everybody is passionate towards cinema. They all just living for cinema, they do cinema, they die for cinema. That's all I can understand from all your speeches. I'm very glad that I'm just sharing the stage here. And when I met Umesh sir in Hyderabad, all the way he flew down from Kochi to meet me, I just saw the content and I felt like, sir, why still it is not gone to any other OTT platform? He has just explained me what kind of gaps are there in between industry and an OTT platform. Basically, we all just encourage the contents and also only the people who are passionate about the films. That's all I do, and I can proudly say Sisha is 1880th film for the Amazon what East West Entertainers is doing. So this is a milestone in my career, and sir, thank you so much for trusting us and collaborating with us. And I just wanted to make an announcement here. I already announced it. It's going to Yes, Shesha Cinema streaming partner Amazon Prime Video. ಇನ್ನು ಹೆಚ್ಚು ಸಿನಿಮಾಗಳನ್ನ Amazon Prime Video ತಗೊಳ್ಬೇಕು, ಕನ್ನಡ ಸಿನಿಮಾಗಳನ್ನ. ಇವಾಗ the biggest OTT platform Amazon Prime Video ಅಲ್ಲಿ ಸ್ಟ್ರೀಮ್ ಆಗುತ್ತೆ. ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಕನ್ನಡ ಸಿನಿಮಾ ಶೇಷ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ಪ್ಲೀಸ್. ನನ್ನ ವಂದನೆಗಳು. ಈ ಒಂದು ಕಾರ್ಯಕ್ರಮಕ್ಕೆ ಸರಿಯಾಗಿ ಬಿಡುವು ಮಾಡ್ಕೊಂಡು ಬಂದಿರಿ. ಅದರಲ್ಲೂ ಪ್ರಮೋದ್ ಸರ್ ಬಗ್ಗೆ ಒಂದು ಮಾತು ಹೇಳಬೇಕು. ಟೀಸರ್ ರಿಲೀಸ್ ಮಾಡುವಂಥ ಸಂದರ್ಭದಲ್ಲಿ ಕಾಂತಾರದಲ್ಲಿ ಅವರು ಆ್ಯಕ್ಟ್ ಮಾಡ್ತಾ ಇದ್ರು ಆ ಟೈಮಲ್ಲಿ. ಬಟ್ ಅಂಥ ಬ್ಯುಸಿ ಶೆಡ್ಯೂಲ್ ಕೂಡ ಬಿಡುವು ಮಾಡ್ಕೊಂಡು ಬಂದು ನಮ್ಮ ಚಿತ್ರಕ್ಕೆ ಅವರು ಟೀಸರ್ನ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದು ನಮ್ಗೆ ಸಪೋರ್ಟ್ ಮಾಡಿದ್ರು. ಇನ್ನು ಅರ್ಚನಾ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಒಬ್ಬ ಮದುವೆಯಾಗಿ ಕೇವಲ ಒಂದೇ ವಾರ ಆಗಿತ್ತು ನನಗೆ ಜ್ಞಾಪಕ ಇದ್ದಾಗೆ. ಆ ಸಂದರ್ಭದಲ್ಲೂ ಕೂಡ ಬ್ಯುಸಿ ಇದ್ದರೂ ಕೂಡ ಅವರು ಕೂಡ ಬಂದು ನಮಗೆ ಟೀಸರ್ ರಿಲೀಸ್ ಮಾಡಲಿಕ್ಕೆ ಅವತ್ತಿನ ದಿನಗಳಲ್ಲಿ ಅವಕಾಶ ಅಂದರೆ ಸಹಕಾರ ಕೊಟ್ಟರು. ಸೊ ಹಾಗಾಗಿ ಈ ಚಿತ್ರ ಕಲಾವಿದರು ಏನಿದ್ರೆ ಎಲ್ಲರೂ ತುಂಬ ಚೆನ್ನಾಗಿ ನಮಗೆ ಚಿತ್ರ ಮಾಡೋದ್ರಿಂದ ಹಿಡಿದು ಇಲ್ಲಿವರೆಗೂ ತುಂಬ ಚೆನ್ನಾಗಿ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ. ಇನ್ನು ಮಾಧ್ಯಮ ಮಿತ್ರರು ತಡವಾದರೂ ಕೂಡ ತಾಳ್ಮೆಯಿಂದ ಕೂತು ಎಲ್ಲರೂ ಸಹಕರಿಸ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ವಂದನೆ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇವತ್ತಿಂದ ಈ ಶೇಷ 2016 ಚಿತ್ರ ಏನಿದೆ 6ನೇ ತಾರೀಕು ನಾವು ಬಿಡುಗಡೆಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಕರ್ನಾಟಕ ಕೇರಳ ಎರಡೂ ಕಡೆ ಡಿಸ್ಟ್ರಿಬ್ಯೂಷನ್ ಅಂದರೆ ರಿಲೀಸ್ ಆಗ್ತಾ ಇದೆ. ಪ್ರಮೋಷನಲ್ ಆಕ್ಟಿವಿಟೀಸ್ ಏನಿದೆ ಅದನ್ನು ಇಲ್ಲಿಂದ ಶುರು ಮಾಡ್ತಾ ಇದ್ದೀವಿ. ಅಂದರೆ ಅಧಿಕೃತವಾಗಿ ಇವತ್ತಿಂದ ಒಂದು ಮೇಜರ್ ಪ್ರಮೋಷನ್ ಸ್ಟಾರ್ಟ್ ಆಗ್ತಿದೆ. ದಾವಣಗೆರೆಯಲ್ಲಿ ಟ್ರೈಲರ್ ಲಾಂಚು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಕನ್ನಡ ಟ್ರೈಲರ್ ಲಾಂಚು 18ನೇ ತಾರೀಕಿಂದ ಪ್ರಮೋಷನ್ ಸ್ಟಾರ್ಟ್ ಆಗಿದೆ. ಅದಾದ ನಂತರ ಶಿವಮೊಗ್ಗ, ಹಾಸನ್ನು, ಮೈಸೂರು, ಮಂಡ್ಯ ಹೀಗೆ ಬೇರೆ ಬೇರೆ ಇದು ಜಿಲ್ಲೆಗಳಲ್ಲಿ ಇದರದ್ದು ಪ್ರಮೋಷನ್ಸ್ನ ಮಾಡ್ತಾ ಇದ್ದೀವಿ. ಅದಾದ ನಂತರ ಕೊಚ್ಚಿನಲ್ಲಿ ಕೂಡ ಟ್ರೈಲರ್ ಲಾಂಚು, ಮಲಯಾಳಂ ಟ್ರೈಲರ್ ಲಾಂಚ್ನ ಪ್ಲಾನ್ ಮಾಡಿದ್ದೀವಿ. ಆಮೇಲೆ ತ್ರಿಶೂರು, ಪಾಲಕ್ಕಾಡು ಈ ಥರ ಬೇರೆ ಬೇರೆ ಜಾಗಗಳಲ್ಲಿ ಅಲ್ಲಿ ಪ್ರಮೋಷನ್ಸ್ ಪ್ಲಾನ್ ಇದೆ. ಎಲ್ಲ ಮಾಡಿ ಎಲ್ಲ ಪ್ರಮೋಷನ್ಸ್ನ ಕಂಪ್ಲೀಟ್ ಮಾಡಿ ಈ ಚಿತ್ರವನ್ನು ಅದ್ದೂರಿಯಾಗಿ ಬಿಡುಗಡೆ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೀವಿ.